ಸೆಕ್ಯೂರಿಟಿ ನಿಂತ್ಕೊಂಡ್ರೆ ಆದಿಶೇಷ ನಾನು. ಕಾನೂನು ಯಾಕ್ರಿ ತರ್ತೀರಿ? ಸಂಬಂಧದ ನಡುವೆ ನಿಮ್ ಕಣ್ಣೆದ್ರಿಗೆ ಇರ್ತೀವಿ. ಎಲ್ರನ್ನು ಒಂದೇ ತರ ನೋಡಕ್ ಆಗಲ್ಲ ನೀವು. ಕರೆಸ್ನ ಲೇಡಿ ಪೀಸಿನ ಜುಟ್ಟು ಕೈ ಹಾಕ್ತಾರೆ ಅಂತ ತಪ್ಪು ನಾವೇನ್ರಿ ಮಾಡಿದೀವಿ? ಕಾನೂನು ನನ್ಗೂ ಗೊತ್ತು. ಬಿಡಲ್ಲ ಅಂದ್ರೆ ಬಿಡಲ್ಲ ಅಷ್ಟೇ. ಅಪ್ಪ ನಮ್ಮನೆಗೆ ನಾವು ಬರಕ್ಕೆ ಸಮಜಾಯಿಷಿ ಕೊಡ್ಬೇಕಾ? ಬರಪ್ಪ ಬರಮ್ಮ. ಕಿರೀಟ ರಿಪೇರಿ ಆಗಿ ದೇವಸ್ಥಾನಕ್ಕೆ ಹೋದ ಮೇಲೆ ಒಳಗೆ ಬರ್ಬೇಕು. ಬಿಡ್ರಿ ರೀ ದೊಡ್ಡಪ್ಪ, ನೋಡಿ ಇವ್ರನ್ನ. ದೊಡ್ಡಪ್ಪ ಬಿಡ್ರಿ ರೇ ದೊಡ್ಡಪ್ಪ. ಕಂತೆ ನಡೀತಿದೆ ಮನೆ ಮುಂದೆ, ನೆಮ್ಮದಿ ಎಲ್ಲ ಹಾಳಾಯ್ತು. ಕೆಲಸ ಮಾಡಕ್ ಬಿಡಲ್ಲ. ಲೇ ಪಾರ್ವತಿ, ಬಾರಿ ಅದೇನ್ ನೋಡಿ ಮಾತಾಡ್ಸಿ ಕಳ್ಸೋಣ. ರಾಮಸ್ವಾಮಿ, ಏನೇ ಅದು? ಪೊಲೀಸ್ನವನಾಗಿ ನೀನೇ ಗಲಾಟೆ ಮಾಡೋದೆ ಪ್ರಚೋದನೆ ಮಾಡ್ತಿದೀಯಲ್ಲ? ಕಿರೀಟ ಒಳಗಿದೆ, ಪಬ್ಲಿಕ್ ಪ್ರಾಪರ್ಟಿ. ಮೊನ್ನೆ ನೀವು ನಿಮ್ಮ ಮಿಸ್ಸಸ್ ಮಾತಾಡಿದ್ದು ಕೇಳಿಸ್ಕೊಂಡಿದ್ದೀನಿ. ಮನೆಗೆ ಬರೋಷ್ಟು ಸ್ವಾತಂತ್ರ್ಯ ಇಲ್ವಾ ನಮ್ಗೆ? ನಾನು ಹೇಳ್ಬೇಕು, ಧ್ವಜಾ ಅಲ್ಲಾಡ್ಬೇಕು. ರಾಮಸ್ವಾಮಿ, ನಾ ಮಾತಾಡ್ತೀನಿ, ನೀನ್ ನಡಿಯಪ್ಪ ನೀನು. ಸ್ವೀಟ್ ತಗೊಳ್ಳಿ ದೊಡ್ಡಮ್ಮ. ತಗೊಳ್ಳಿ ದೇವಿ, ನಿನ್ ಕಡೆಯಿಂದ ಪಾಯಸ ಊಟ ಇನ್ನೂ ಲೇಟ್ ಆಗ್ಬೋದು. ಏನ್ರು ಎಲ್ರು ಇಷ್ಟೊಂದು ಸಂಭ್ರಮದಲ್ಲಿದ್ದೀರಿ? ಒಳ್ಳೇದಾಗ್ಲಪ್ಪ. ನೀವ್ ಹಿಂಗ್ ಬಯಸಿನೇ ಒಳ್ಳೇದಾಗ್ತಿದೆ ದೊಡ್ಡಮ್ಮ. ಮಗನ ಬದುಕಲ್ಲಿ ದೀಪಾವಳಿ ಮಾತು ಉಳಿಸ್ಕೊಂಡ್ಬಿಟ್ಟೆ. ನಾನ್ ನಿನಗೆ ಆದರ್ಶ ಅಲ್ಲ, ನೀನು ನನಗೆ ಆದರ್ಶ. ಏಣಿ ಹತ್ತದಲ್ಲ ಇರೋ ಮಗನ. ಆಶೀರ್ವಾದ ಮಾಡಪ್ಪ. ಸ್ವೀಟ್ ಏನಕ್ಕೆ ಅಂತ ಆಗ್ಲಿಲ್ಲ. ಪುಟ್ಟದೊಂದು ಕಾರ್ ತಗೊಂಡಿದ್ದೀವಿ. ಬಾರಯ್ಯ ಐವತ್ತ. ದುಡ್ಡು ಬಂದಿತ್ತಣ್ಣ. ಅಮ್ಮ ಮಗ ಇಬ್ರು FD ಹಾಕ್ತೀನಿ RD ಹಾಕ್ತೀನಿ ಅಂದ್ರು. ನಾನು ಪ್ರಾಪರ್ಟಿನೂ ಆಗುತ್ತೆ, ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿ ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡ. ನಾನೀಗ ಬಾರ್ ಮಹಾಬಲ ಅಲ್ಲ, ಕಾರ್ ಮಹಾಬಲ. ಉಪಯೋಗಕ್ಕೆ ಬರುತ್ತೆ ಅಂತಲೋ, ನನಗೆ ಚಪ್ಪಲಿಲಿ ಹೊಡೆದಂಗೆ ಅವಮಾನ ಮಾಡಬೇಕು ಅಂತಲೋ, ಯಾರಿಗೆ ಗೊತ್ತು? ಹಾಳಾದ ಸ್ವೀಟ್ ಬೇರೆ ತಿಂದ್ಬಿಟ್ಟೆ. ಸ್ವಲ್ಪ ಉಪ್ಪು ನೀರು ತಂದ್ಕೊಡೆ ಪಾರ್ವತಿ, ಕುಡ್ದು ವಾಂತಿ ಮಾಡ್ಕೋತೀನಿ ಇಲ್ಲೇ. ಯಾಕೆ ಭಾವ ಹೀಗ್ ಮಾತಾಡ್ತಿದ್ದೀರಿ? 5 ನಿಮಿಷದ ಕೆಳಗಡೆ ಎಷ್ಟು ಲವಲವಿಕೆಯಿಂದ ಇದ್ರಿ. ಏನಕ್ಕ, ನಾವು ಹಿಂದೆ ಇದ್ದಾಗೆ ಇರ್ಬೇಕಾ? ಗುಲಾಮರ್ತರ ಬದುಕಿನಲ್ಲಿ ಬದಲಾಗ್ಲೇಬಾರ್ದ? ಅಬ್ತಿ ಕಾಣ್ಲೇಬಾರ್ದ? ಎಲ್ಲ ನಾವ್ ಅನ್ಕೊಂಡಂಗೆ ನಡೆಯತ್ತಾ? ಮೊದಲು ನಮ್ಮ ಹತ್ರ ಕತ್ತು, ಈಗ ಅವ್ರ ಹತ್ರ. ತಪ್ಪೇನು? ಕಳ್ತನ ಮಾಡಿನೋ ಡಕಾಯಿತಿ ಮಾಡಿನೋ ತಗೊಂಡಿಲ್ಲ ದೊಡ್ಡಪ್ಪ. ದರ್ಪ ತೋರ್ಸಕ್ಕೂ ತಗೊಂಡಿಲ್ಲ. ಅವಶ್ಯಕತೆ ಇತ್ತು, ತಗೊಂಡ್ವಿ. ನನ್ನ ಕಾರ್ಯ ಆಗ್ಬೇಕಿತ್ತೇನೆಯಾ? ತೋರ್ಸಕ್ ತಗೊಂಬಂದು ನಿಂತಿದ್ದೀರಿ. ಸೆಕೆಂಡ್ ಹ್ಯಾಂಡ್ ಮಾರಾಟ ಮಾಡೋ ಅಂಗಡಿಯಲ್ಲಿ ಯಾಕೋ ಇರುತ್ತೆ. ಇದು ನಿಂದ ಕಾರು, ನಮ್ಮ ತಾಯಣ್ಣ ಗೊತ್ತಿರಲಿಲ್ಲ ಕಣೋ. ಭಾವ, ನೀವು ಕಾರ್ ಮಾರದ್ರ? ನಂಬಿಕೆನೆ ಬರ್ತಿಲ್ಲ. ಅವಶ್ಯಕತೆ ಇತ್ತು, ಚಿನ್ನ ಖರೀದಿ ಮಾಡಬೇಕಿತ್ತು. ದುಡ್ಡಿಲ್ಲ ನನ್ನ ಹತ್ರ, ಕಾರ್ ಮಾರ್ತೀನಿ. ನನಗೆ ಅವಮಾನ ಮಾಡಬೇಕು ಅಂತಲೇ ಹೀಗೆಲ್ಲ ಮಾಡಿರೋದು. ನನಗೇನು ಕನಸು ಬಿದ್ದಿತ್ತೇನೋ ಕಾರ್ ಮಾರ್ತೀಯ ಅಂತ? ಇರಲ್ಲೇ, ನನ್ನ ಕಾರ್ ಯಾವುದು ಅಂತ ಗೊತ್ತಿಲ್ವಾ ನಿನಗೆ? ಒಂದೇ ಬಣ್ಣದ ಕಾರ್ ಎಷ್ಟಿರಲ್ಲ ಜಗತ್ನಲ್ಲಿ. ಅಣ್ಣ ಅಲ್ವೇನು ನಾನು ನಿನಗೆ? ಒಂದೇ ರಕ್ತ. ಈಗ ಅವಮಾನ ಮಾಡಬಾರ್ದಾಗಿತ್ತು ನೀನು ನನಗೆ. ಬಾರೆ ಮಂಗಳ, ಇಲ್ಲೇ ಇದ್ರೆ ಬಗೆಹರಿಯಲ್ಲ, ಜಾಸ್ತಿ ಆಗುತ್ತೆ. ನಡೆಯೋ ಸದಾನಂದ, ನಾವೇನ್ ಮಾಡಿದ್ರು ತಪ್ಪೆ.